ನಾನು ಧನ್ಯವಾದ ಹೇಳ್ತೀನಿ. ಯಾವುದೋ ಒಂದು ಬಂಜಾರ ಬುಡಕಟ್ಟು ಸಮುದಾಯದಿಂದ, ಹಳ್ಳಿಯಿಂದ, ತಾಂಡಾದಿಂದ ಬಂದ ಒಬ್ಬ ವ್ಯಕ್ತಿಗೆ ಕರೆದು ಇಲ್ಲಿ ಗೌರವಿಸೋದಕ್ಕೆ ಒಂದು ಮಾತು, ನನಗೆ ವಿದ್ಯಾರ್ಥಿ ದಿಸೆಯಲ್ಲಿ ಫೀಸ್ ಕಟ್ಟಕ್ಕೆ ದುಡ್ಡು ಇರಲಿಲ್ಲ, ಊಟ ಕೂಡ ಇರಲಿಲ್ಲ. ಹಾಗೆ ಬೆಂಗಳೂರಿಗೆ ಬಂದು BA ನಲ್ಲಿ ಪ್ರಥಮ ರ್ಯಾಂಕ್ ತಗೊಂಡು 4 ಗೋಲ್ಡ್ ಮೆಡಲ್ ತಗೊಂಡೆ, MA ನಲ್ಲಿ ರ್ಯಾಂಕ್ ತಗೊಂಡೆ. ಈ ಥರ ದೇವರಾಜು 9 ಡಿಗ್ರಿ ಅಂದ್ರು ನಂದು 10 ಡಿಗ್ರಿ ಆಗಿದೆ. ಮೊನ್ನೆ ತಾನೇ ಲಾ ಮಾಡಿದೆ ನಾನು. ನನ್ನ ಹೆಸರು ಈ ಸರಿ ಕರ್ನಾಟಕ ಸರ್ಕಾರ ಮೆರಿಟ್ ಮೇಲೆ ಒಂದು ಸುಮಾರು ಚಲನಚಿತ್ರ ಅಕಾಡೆಮಿ, ಜಾನಪದ ಅಕಾಡೆಮಿ, ಬಂಜಾರ ಅಕಾಡೆಮಿ ಸೇರಿದ ಹಾಗೆ 5 ಅಕಾಡೆಮಿ ನನ್ನ ಹೆಸರನ್ನ ನೇರವಾಗಿ ನಾಮಿನೇಟ್ ಮಾಡ್ಕೊಂಡು ಮೆರಿಟ್ ಮೇಲೆ, ಯಾವುದೇ ಇನ್ಫ್ಲೂಯೆನ್ಸ್ ಇದೆ. ಬಂಜಾರದಲ್ಲಿ ನಾನು ಆ ಸಮುದಾಯದಲ್ಲಿ ಹುಟ್ಟಿದವನು ಅನ್ನೋ ಕಾರಣಕ್ಕೆ ನನ್ನ ಅಲ್ಲಿ ಹಾಕಿದ್ದಾರೆ. ನಾನು ನಾಟಕದಲ್ಲಿ BA, ನಾಟಕದಲ್ಲಿ MA, PhD ಬಂದು BV ಕಾರಂತರ ಬಗ್ಗೆ. BV ಕಾರಂತರ ಅಂದ ತಕ್ಷಣ ಈ ಎಲ್ಲ ದಿಗ್ಗಜರು ಅವ್ರ ಶಿಷ್ಯರೇ. ಹಾಗಾಗಿ ನಾನು BV ಕಾರಂತರ PhD ಮಾಡುವಾಗ ಸಂದರ್ಶನಕ್ಕೆ 350 ಜನ ಅಂತಾರಾಷ್ಟ್ರೀಯ ಮಟ್ಟದ ನಿರ್ದೇಶಕರುಗಳನ್ನ, ಕಲಾವಿದರನ್ನ ಸಂದರ್ಶನ ಮಾಡಿದ್ದೀನಿ. ಅದರಲ್ಲಿ TN ಸೀತಾರಾಮ್ ಅವರೊಬ್ರು, B ಸುರೇಶ್ ಅವರೊಬ್ರು ಇಲ್ಲಿ ಇದ್ದಿದ್ದು. ಇನ್ನೂ ಸುಮಾರು 150-200 ಜನ ಇವಾಗ ದೈವದಿಂದರಾಗಿದ್ದಾರೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವುದೇ ಕಲಾವಿದರು, ರಂಗಭೂಮಿಯಿಂದ ಬಂದಂಥವರು, ಸಾಹಿತಿಗಳು ಸ್ವಸ್ಥ ಸಮಾಜ, ಸ್ವಸ್ಥ ಪರಿಸರಕ್ಕಾಗಿ, ಸಮಾಜದ ಪರಿವರ್ತನೆಗೆ ಕೆಲಸ ಮಾಡುವಂಥದ್ದು. ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ, ನಮ್ಮ ರಂಗಭೂಮಿಯ ಕಲಾವಿದರು ಇರ್ಬೋದು, ಟಿವಿಯ ಕಲಾವಿದರು ಇರ್ಬೋದು, ಚಲನಚಿತ್ರದ ಕಲಾವಿದರು ಇರ್ಬೋದು, ಈ 3 ಕ್ಷೇತ್ರದಲ್ಲಿ ಬರಹಗಾರರು ಇರ್ಬೋದು, ನಿರ್ದೇಶಕರು ಇರ್ಬೋದು, ಅವರು ಒಬ್ಬೊಬ್ರು 10 ಜನ IASಗೆ ಸರಿ ಸಮನಾಗಿರ್ತಾರೆ ಅಂತ. ಆಗ್ಲೇ ಒಬ್ರು ಹೇಳಿದ್ರು IAS ಮಾಡಿದಾರೆ ನಮ್ಮ ಕಲಾವಿದರು ಅಂತ ಹೇಳಿ. ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂದ್ರೆ, ಇವಾಗ ಇನ್ಸ್ಟಿಟ್ಯೂಟ್ಗಳಿಂದ IAS ಮಾಡ್ಕೊಂಡು ಯಾರು ಬೇಕಾದ್ರೂ ಬರ್ಬೋದು. ನಾನೇ ಲಾ ಮಾಡದೆ ಅಂತ ಹೇಳಿದ್ರೆ ಒಂದಿನ ಓದ್ಲಿಲ್ಲ ದೇವರಣೆಗೂ, ಹಂಗಂತ ನೀವು ಯಾರು ಮಾಡಬೇಡಿ. ಯೂಟ್ಯೂಬಲ್ಲಿ ಎಲ್ಲ ಪಾಠಗಳು ಸಿಗುತ್ತೆ, ಕೇಳ್ಕೊಂಡು ಕಾರಲ್ಲಿ ಹೋಗ್ತಾ ನಾನು ಲಾ ಪಾಸ್ ಮಾಡಿದ್ದು. ಆದ್ರೆ ಹಿಂದೆ ನಾನು ಪುಸ್ತಕಗಳನ್ನೇ ಓದಿ ರ್ಯಾಂಕ್ ತಗೊಂಡಿದ್ದು, ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಒಬ್ಬ ರಂಗಭೂಮಿನಲ್ಲಿ ಅಥವಾ ಸಿನಿಮಾದಲ್ಲಿ, ಟಿವಿನಲ್ಲಿ ಕೆಲಸ ಮಾಡೋ ಬರಹಗಾರರು, ನಿರ್ದೇಶಕರು ಯಾಕೆ 10 ಜನ IAS ಸರಿ ಸಮ ಇರ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ಇವರೊಬ್ರು ಟೀಚರ್ ಆಗಿರ್ಬೇಕು ಫಸ್ಟ್ ಆಫ್ ಆಲ್, 2ನೇದು ಶಿಕ್ಷಣ ತಜ್ಞರಾಗಿರ್ಬೇಕು, 3ನೇದು ಸೈಕಾಲಜಿಸ್ಟ್ಗಳಾಗಿರ್ಬೇಕು, 4ನೇದು ವೈದ್ಯರಾಗಬೇಕು, 5ನೇದು ಕಾರ್ಪೆಂಟರ್ ಆಗಬೇಕು, 6ನೇದು ಎಲೆಕ್ಟ್ರಿಷಿಯನ್ ಆಗಬೇಕು, ಮೇಕಪ್ ಗೊತ್ತಿರಬೇಕು, ಮ್ಯೂಸಿಕ್ ಗೊತ್ತಿರಬೇಕು, ನಿರ್ದೇಶನ ಗೊತ್ತಿರಬೇಕು, ಪ್ರಪಂಚದ ಎಲ್ಲ ಥಿಯರಿಗಳು, ಆಕ್ಟಿಂಗ್ ಥಿಯರಿಗಳು, ನಿರ್ದೇಶನಕ್ಕೆ ಇರುವಂತಹ ಥಿಯರಿಗಳನ್ನ ತಿಳ್ಕೊಂಡಿರ್ಬೇಕಾಗತ್ತೆ. ಈಗ ನಿಮ್ಗೆ ಸಹಜವಾದ ಅಭಿನಯ ಅಂತೀವಿ, ಅದು ರಿಯಲಿಸಮ್, ರಿಯಲಿಸ್ಟಿಕ್, ಸ್ಟೈಲೈಸ್, ಎಕ್ಸ್ಪ್ರೆಷನಿಸ್ಟಿಕ್, ಫಾರ್ಮಾಲಿಸ್ಟಿಕ್ ಅಂತೇಳಿ ಸಾಕಷ್ಟು ಅಭಿನಯ ಶೈಲಿಗಳು, ಸಿದ್ಧಾಂತಗಳು ನಮ್ಮ ದೇಶದಲ್ಲಿ ಇದಾವೆ. ನಾವ್ ಯಾರು ಅದನ್ನು ಸ್ಟಡಿ ಮಾಡಿಲ್ಲ. ವಿದೇಶದಲ್ಲಿ ಒಂದು ಸ್ಟೈಲ್ ಆಫ್ ಆಕ್ಟಿಂಗ್ ಕಲಿಯೋದಕ್ಕೆ ಮಿನಿಮಮ್ 5 ವರ್ಷ ತಗೊಳ್ತಾರೆ, ಅದನ್ನು ಮರೆಯೋಕೆ ಮತ್ತೆ 5 ವರ್ಷ ತಗೊಳ್ತಾರೆ. ಆ ತರದ ಎಕನಾಮಿಕಲಿ ಹೆಚ್ಚು ಖರ್ಚನ್ನ ಬಯಸುವಂತ ಮಾಧ್ಯಮ ಬೆಳೆದಿದೆ ನಮ್ಮಲ್ಲಿ. ಇವತ್ತು ಆಧುನಿಕವಾದ ಒಂದು ರಂಗಮಂಚ ಇಲ್ಲ ನಮ್ಮಲ್ಲಿ. ಹಾಗೆ ನಾವು ಆಲೋಚನೆ ಮಾಡ್ತಾ ಹೋದ್ರೆ ಸಾಕಷ್ಟು ಡೆವಲಪ್ಮೆಂಟ್ ನಮ್ಮ ಈ ಕ್ಷೇತ್ರಕ್ಕೆ ಬರ್ಬೇಕು. ಫಿಲ್ಮ್ ಅಕಾಡೆಮಿ ಬೈಲಾ ಮಾಡೋದು ನಾನು, ಯಾರು ಗೊತ್ತಿದೆಯೋ ಇಲ್ವೋ, ನಾಗಾಭರಣ ಅವರು ನನ್ನ ಮತ್ತೆ ಪಾಷಾ ಅವ್ರನ್ನ ತಗೊಂಡೋಗಿ ನಮ್ಮಂತ ಒಂದು 10 ಜನನ ಕೈವಾರ ತಾತಯ್ಯ ಅವರ ಕ್ಷೇತ್ರದಲ್ಲಿ ಕೂಡ ಹಾಕಿದಾಗ ಕೂತ್ಕೊಂಡು ನಾವು ಶಿಕ್ಷಣದಲ್ಲಿ ರಂಗಭೂಮಿ ಅಂತ ನಾನೊಂದು ಏನು ಡೆವಲಪ್ ಮಾಡಿದೆ, ಅದನ್ನೇ ಚಲನಚಿತ್ರ ಅಕಾಡೆಮಿ ಡೆವಲಪ್ ಮಾಡಿದ್ದು. ನಾನು ಅದಕ್ಕೆ ಪೂರ್ತಿ ಸಹಯೋಗ ಕೊಟ್ಟಿದ್ದು. ನಮ್ಮ ಉದ್ದೇಶ ಇದ್ದಿದ್ದು ಇದೊಂದು ಶೈಕ್ಷಣಿಕವಾದ ಮಾಧ್ಯಮವಾಗಿ ನಮ್ಮ ಸಿನಿಮಾ, ಟಿವಿ ಬೆಳಿಬೇಕು ಅನ್ನೋದು. ಇವತ್ತು ಅದು ಬರೀ ಒಬ್ಬ ಕಲಾವಿದನ್ನು ಕರೆದು ಗೌರವಿಸುವ ಮಟ್ಟದಲ್ಲಿ ಉಳ್ಕೊಂಡಿದೆ ಅನ್ನೋದು ನನಗೆ ಖೇದದ ಸಂಗತಿ. ನನ್ನ ಆಲೋಚನೆ ಇದ್ದಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವೆಲ್ಲ ಈ ಕ್ಷೇತ್ರವನ್ನ ಅಂತಾರಾಷ್ಟ್ರೀಯ ಮಟ್ಟದ ರಾಡಾದಲ್ಲೋ ಅಥವಾ ಇನ್ಯಾವುದೋ ಒಂದು ದೊಡ್ಡ ಕ್ಷೇತ್ರದಲ್ಲಿ ಕೆಲಸ ಮಾಡೋ ಮೇಕಪ್ ಕಲಾವಿದ ಇಲ್ಲಿ ಬರಬೇಕು. ಈಗ ನಾವು ಪೂನಾಯಿಂದಾನೇ ಒಬ್ಬ ಮೇಕಪ್ ಕಲಾವಿದನ ನಾವಿಲ್ಲಿ ಕರ್ಕೊಂಡು ಬರ್ತಾ ಇಲ್ಲ. ಹಾಗೆ ಈಗ ನಾವು ಕಲಾವಿದರ ಸಂಘಗಳಲ್ಲಿ ಎಲ್ಲರ ಜೊತೆ ಒಡನಾಟ ಇರೋನೆ, ಗಲಾಟೆ ಮಾಡಿ TN ಸೀತಾರಾಮ್ ಸರ್ ನನಗೆ ಅವಕಾಶ ಕೊಟ್ಟಿಲ್ಲ, ಗಲಾಟೆ ಮಾಡಿ ಇದೇ ನಾಗರಾಜ್ ಮೂರ್ತಿ ಅವರ ಕಾಲೇಜು ರಂಗೋತ್ಸವದ ಗಲಾಟೆ ಮಾಡಿ ಅವಕಾಶ ತಗೊಂಡು ನಾನು. ಹರೀಶ್ ಅವರು ಹೇಳ್ತಾ ಇದ್ರು ಕಿರುತೆರೆ ಹಿಂದೆ ಅವರು ಬರಲಿಲ್ಲ ಅಂತ ಹೇಳಿ. ನಾನು 175 ಸೀರೆಗಳಲ್ಲಿ ಮಾಡಿದ್ದೀನಿ, 75 ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತಾಂಬರೀಷ ನಾಟಕಕ್ಕೆ ನಾನು ಸಹಾಯಕ ನಿರ್ದೇಶಕನಾಗಿ, ಇದೇ ಸೃಜನ್ ಲೋಕೇಶ್ ಅವರ ತಾತ ಸುಬ್ಬಯ್ಯ ನಾಯ್ಡು ಅವರ ಕಂಪ್ನಿನಲ್ಲಿ ಅವರು ಅಭಿನಯಿಸಿದ ನಾಟಕಕ್ಕೆ ಸಹಾಯಕನಾಗಿ ಕೆಲಸ ಮಾಡಿ. ಅದು ಅಣ್ಣವರು ಇವನು ನಾಟಕದಲ್ಲಿ ಮಾಡ್ತಿರೋದು, ಅವರು ಮಾಡ್ಲಿ ಕೆಲಸ ಮಾಡ್ಲಿ ನಮ್ಮ ಜೊತೆ ಅಂತ ಹೇಳ್ತಿದ್ರು. ಆ ಥರ ಕೆಲಸ ಮಾಡಿದ್ದೀವಿ. ರಂಗಭೂಮಿ ನಮಗೆ ಸಾಕಷ್ಟು ಕೊಡುತ್ತೆ.
ಅದಕ್ಕಾಗಿ ನಿಮ್ಗೆ ವಿದ್ಯಾರ್ಥಿಗಳಿಗೆ ರಂಗಭೂಮಿಗೆ ಬಂದ್ರೆ ನಿಮ್ಗೆ ನೆನಪಿನ ಶಕ್ತಿ, ಕ್ರಿಯಾತ್ಮಕತೆ, ಆಲೋಚನಾ ಕ್ರಮ, 16 ತರ ಒಂದೇ ಕೆಲಸವನ್ನು ಮಾಡುವಂತ ನೆನಪಿನ ಶಕ್ತಿ. ಈಗ ಒಂದು ಪದ್ಯ ನೀವು ಬರೀತೀರಿ ಅಂದ್ರೆ ನಿಮ್ಗೆ 3 ಸಾಲಲ್ಲಿ 2 ಪದ ತಪ್ಪು ಬರೀತೀರಿ. ರಂಗಭೂಮಿಗೆ ಬನ್ರಿ. ಎಚ್ ಎಸ್ ಶಿವಪ್ರಕಾಶ್ ಅವರ ಕಾವ್ಯ, ಇದೇ ನಾಗರಾಜ ಮೂರ್ತಿ ಅವರು ನಾನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಬಿ ವಿ ರಾಜಾರಾಮ ನಿರ್ದೇಶನದಲ್ಲಿ 60 ಪುಟದ ಕಾವ್ಯವನ್ನ ನಾಟಕ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಬೆಸ್ಟ್ ಆಕ್ಟರ್ ತಗೊಂಡಿದ್ದು ನಾನು. ಫಸ್ಟ್ ದೂರದರ್ಶನ್ ಒಂದೇ ಇದ್ದಾಗ ಜಾಕ್ಪಾಟ್ ಅಂತ ಸೀರಿಯಲ್, ಅವಾಗ ಇನ್ನು ವೆಂಕಿ ಅವರು, ಜಗ್ಗೇಶ್ ಅವರು, ಸಾಕಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರು, ಎಂ ಡಿ ಕೌಶಿಕ್ ಅಂತವರೆಲ್ಲ ಆ ಫ್ಲೋರ್ ಅಲ್ಲಿ ಕಾಯ್ತಾ ಇರೋರು. ನಾವು ಅವಕಾಶ ತಗೊಂಡಿದ್ದವರು. ಬರ್ಗೂರ್ ಅವರು ಆಗ್ಲೇ ನನ್ನನ್ನು ಹೀರೋಗೆ ಆಯ್ಕೆ ಮಾಡಿದ್ರು. ನಾನು ಸಂಗೀತ ನಾಟಕ ವಿಭಾಗ ಕೇಂದ್ರ ಸರ್ಕಾರಕ್ಕೆ ಹೋಗಿ ಆಮೇಲೆ ಈ ಫೀಲ್ಡ್ ಅನ್ನು ಬಿಟ್ಟಿದ್ದೆ. ನಮ್ಮ ಸಾಕಷ್ಟು ಜನ ಇಲ್ಲಿ ಕಲಾವಿದರು ಮ್ಯಾಗಝಿನ್ಗಳು ಬರೀತಾ ಬಂದೆ. ಇವತ್ತು ನನಗೆ ಈ ವೇದಿಕೆಯಲ್ಲಿ ಒಂದು ಮಾತಾಡೋದಕ್ಕೆ ಈ ತರದ ಒಂದು ಅವಕಾಶ ಸಿಕ್ಕಿದೆ. ಮುಂದೆ ಅಧ್ಯಕ್ಷರು ಹೇಳಿದಾಗೆ ಸರ್ಕಾರದ ಮಟ್ಟದಲ್ಲಿ ನೇರವಾಗಿ ಮುಖ್ಯಮಂತ್ರಿಗಳು ನಮ್ಮ ಜೊತೆ ಸಂಪರ್ಕದಲ್ಲಿರ್ತಾರೆ, ಉಪಮುಖ್ಯಮಂತ್ರಿಗಳು, ಬಹುತೇಕ ಸಚಿವರೆಲ್ಲ. ನಾವೆಲ್ಲ ವಿದ್ಯಾರ್ಥಿ ದೆಸೆಯಲ್ಲಿ ಜೆ.ಎಸ್. ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ವಿದ್ಯಾರ್ಥಿ ಜನತಾದಳ ಸ್ಟೇಟ್ ಸೆಕ್ರೆಟರಿ ಆಗಿದೆ ಸರ್. ನೀವೆಲ್ಲ ಇರ್ತಾ ಇದ್ರಿ. ನಾಗರಾಜ ಮೂರ್ತಿ ನಾವೆಲ್ಲ ನಾಟಕಗಳು ಮಾಡಿಸ್ತಾ ಇದ್ವಿ. ಹಾಗಾಗಿ ಆ ಸಂಪರ್ಕದಲ್ಲಿ ನಾವೆಲ್ಲ ಇರೋದ್ರಿಂದ ಅಕಾಡೆಮಿಗೆ, ಈವನ್ ಬಂಜಾರ ಅಕಾಡೆಮಿಗೆ ನಾನೇ ಮೆಮೊರಂಡಮ್ ಕೊಟ್ಟು ಮಾಡಿಸಿದ್ದು ಸರ್, ನಮ್ಮ ಸಮುದಾಯಕ್ಕೆ ಬೇಕು ಅಂತ ಹೇಳಿ. ಈಗ ನಾನು ನಿಮ್ಮ ಜೊತೆಗೆ ಸದಾ ನನ್ನ ಕೈಲಾದ ಮಟ್ಟಿಗೆ ಸಹಕಾರದಲ್ಲಿ ನಾವೆಲ್ಲ ಹೋರಾಡಿ ಅಕಾಡೆಮಿಯನ್ನು ಮಾಡೋಣ. ಜೊತೆಗೆ ಇನ್ನೊಂದಷ್ಟು ಈ ಕ್ಷೇತ್ರ ಬೆಳೆಯೋದಕ್ಕೆ ಆಧುನಿಕವಾಗಿ ಅದಕ್ಕೆ ಏನೆಲ್ಲ ಮಾಡಬಹುದು ಅಂತ ಆಲೋಚನೆಗೆ ನಾನು ನಿಮ್ಮ ಜೊತೆಗೆ ಸದಾ ಇರ್ತೀನಿ ಅಂತ ಹೇಳ್ತಾ ಈ ಅವಕಾಶಕ್ಕೆ ಧನ್ಯವಾದಗಳು ಶ್ರೀ ಗೋವಿಂದ ಸ್ವಾಮಿ. ಡಾಕ್ಟರ್ ಗೋವಿಂದ ಸ್ವಾಮಿ ಅವರಿಗೆ ನಾವು ವಂದನೆಗಳನ್ನ ಸಲ್ಲಿಸ್ತಾ, ಅವ್ರಿಗೋಸ್ಕರ ಕಾಯ್ತಾ ಇದ್ವಿ. ಅವ್ರು ಬಂದಾಯ್ತು, ಕೂತಾಯ್ತು.